ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವತ್ತು ಆತ್ಮೀಯ ಸ್ನೇಹಿತರು ಕೊಂಬೊಂಚೂರು ಹಿಂದೆ ಮುಂದೆ ಇದೆ ಅಂತ ಹೇಳಿದ್ರು, ಬಂದಿದ್ವಿ. ಅದನ್ನೊಂಚೂರು ಕ್ಲಿಯರ್ ಮಾಡಿ ಅವ್ರದ್ದೊಂದು ಚಿಕ್ಕದಾಗಿ ಒಂದು ವೀಡಿಯೋ ಮಾಡ್ತಾಯಿದ್ವಿ. ಬಡವ್ರ ಮನೆದು ನೋಡಿದೆ, ಅವ್ರ ಬಡವ್ರ ಮನೆ ನೋಡ್ಕೊಳ್ಳಿ. ಈ ಥರ ಇದೆ. ಇವರು ತುಂಬ ಬಡವ್ರಂತೆ, ನಮ್ಮ ಗೌಡ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ಏನೋ ಬಡವರು ಸ್ವಾಮಿ ಅಂತ. ಹಾಗೆಯೇ ನೋಡಿ ಸ್ನೇಹಿತರೆ, ಏನು ನಾವು ಈ ಕಡೆ ಯಲಹಂಕ ಕಡೆ ಬಂದರೆ ಹುಣಸಮಾರ್ನಹಳ್ಳಿಗೆ ಬರಲೇಬೇಕು. ಬರಲಿಲ್ಲ ಅಂದರೆ ನೋಡಿ ಇವರು ನೋಡಿ ಇದು ನಮ್ಮ ಗೌಡ್ರ ಮನೆ, ಇದು ಬಡವ್ರ ಮನೆ ಅಂತಿದ್ದು. ಯಾವಾಗಲೂ ಹೇಳ್ತಾರೆ ಸ್ವಾಮಿ ನಾವು ಬಡವ್ರ ಸ್ವಾಮಿ ಅಂತ. ಅದು ಯಾವ ಲೆಕ್ಕದಲ್ಲಿ ಬಡವರು, ನಮ್ಮ ಗೌಡ್ರನ್ನೇ ಕೇಳ್ಕೊಳ್ಳೋಣ. ಅಣ್ಣ ನಮಸ್ಕಾರ. ಮೊದಲನೇದಾಗಿ ಅಣ್ಣ ನಿಮ್ಮ ಹೆಸರು, ನಿಮ್ಮೂರು, ಅಡ್ರೆಸ್ ಹೇಳಿ ನನಗೆ. ರಾಮಂಜಿನಪ್ಪ ಅಂತೇಳಿ. ರಾಮಂಜಿನಪ್ಪ. ಹಾಂ, ಯಾವ ಹೋಬ್ಳಿಗೆ ಬರುತ್ತಿದ್ದು? ಯಾವ ಜಲ ಹೋಬ್ಳಿ, ಯಲಹಂಕ ತಾಲೂಕಿಗೆ ಬರುತ್ತೆ ನಿಮಗೆ. ಅಣ್ಣ ನೀವು ಎಷ್ಟು ವರ್ಷದಿಂದ ನೀವು ಈ ದನ ಕರ ಕಟ್ಕೊಂಡ್ಬಂದಿರೋದು? ನಮ್ಮ ತಾತನ ಕಾಲದಿಂದ ದನ ಕರ ಕಟ್ತಾ ಇದ್ರಿ. ಏನು ದನ ಇವು? ಈಗ ಸ್ವಲ್ಪ ಕಾಲದಿಂದ ಬಿಟ್ಬಿಟ್ಟಿದ್ರಿ. ಹಾಂ, ಈಗ ಮತ್ತೆ ಅಲ್ಲ ಇವು ಏನು ದನಗಳು ಈಗ ಇವು? ಈಗ ಹಳ್ಳಿಕಾರ ಅಂತ. ಈಗ ಹಳ್ಳಿಕಾರ ಅಂತ. ಅದಕ್ಕೂ ಮುಂಚೆ ಮುಂಚೆಲ್ಲ ನಾವು ಅದನ್ನ ಹೆಸರನ್ನೇ ಇಟ್ಟಿರಲಿಲ್ಲ, ನಾಟಿ ದನ ಆ ಥರ ಮಾಡ್ತಿದ್ರಿ. ಇವಾಗ ನೀವು ಎಲ್ಲ ಬಿಟ್ಟ ಮೇಲೆ ಇಲ್ಲೆಲ್ಲ ಹೆಂಗೆ ಅಂದರೆ ಇಂಚಿನ ಲೆಕ್ಕದಲ್ಲಿ ದುಡ್ಡು, ಕೋಟಿ ಅಧಿಪತಿಗಳು. ಏನಕ್ಕೆ ಈ ಫೀಲ್ಡಿಗೆ ಬಂದ್ರಿ ಮತ್ತೆ ನೀವು? ಏನೋ ಒಂದು ಮನೆ ದೇವ್ರಿದ್ದಂಗೆ, ದೇವ್ರನ್ನಾದರೂ ಒಂದು ಪ್ರದಕ್ಷಿಣೆ ಮಾಡಬೇಕಾಗ್ತದಲ್ಲ. ಹಾಂ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎಷ್ಟೋ ತುಂಬ ದೂರ ಹೋಗ್ಬೇಕು. ಮನೆ ಬೇರೆ ಬೆಳಗ್ಗೆ ಅಂದರೆ ಇವ್ರನ್ನ ಪೂಜೆ ಮಾಡಿದ್ರೆ ಸಾಕು ಅಂತ ಹೇಳಿ. ಓ, ಅಂದರೆ ದೇವರು ದಿಂಡ್ರನ್ನೆಲ್ಲ ಮನೆಯಲ್ಲೇ ನೋಡ್ಕೊಂಬಿಡೋಣ ಅಂತ. ಓ, ಅಲ್ಲೋಗಿ ಉಂಡಿಗೆ ದುಡ್ಡು ಹಾಕೋದು ತಪ್ತದೆ ಅಂತ. ಇವು ಸೇವೆ ಮಾಡಿದ್ರೆ ಸಾಕು ಅಂತ. ಓ, ಆ ಉಂಡಿ ದುಡ್ಡೇ ಇವಕ್ಕೆ ಹಾಕ್ಬಿಡೋದು, ಆವಾಗ ಖುಷಿ ಆಗುತ್ತೆ ಅಂತ. ಓಕೆ ಅಣ್ಣ, ನೀವು ಈಗ ಇಷ್ಟು ವರ್ಷದಲ್ಲಿ ಕಟ್ಟಿದ್ದೀರಲ್ವಾ, ಮಧ್ಯ ಬಿಟ್ಟಿದ್ರಿ, ಮತ್ತೆ ನೀವು ಫೀಲ್ಡಿಗೆ ಬಂದಾಗ ಬೆಲೆ ವಿಚಾರ ಅಂತ ಬಂದಾಗ ತುಂಬ ದೊಡ್ಡ ಬೆಲೆ ಅಂತ ಅನ್ನಿಸ್ತಾ ಅಥವಾ ನಾರ್ಮಲ್ ಅನ್ನಿಸ್ತಾ ನಿಮಗೆ? ಬೆಲೆಕ್ಕೆ ನಾವು ಅದನ್ನ ಕಟ್ಟೋಕ್ಕಾಗಲ್ಲ. ಹಾಂ, ಮನೆಯಲ್ಲಿ ಯಾವುದೋ ಒಂಥರ ಇರಬೇಕು ಅಷ್ಟೇ, ಜನ ಇದ್ದರೆ ಒಳ್ಳೆಯದು ಅಂತ. ಓಕೆ, ಇವಾಗ ಅಷ್ಟೆಲ್ಲ ನೀವು ಸಾಹಸ ಮಾಡ್ಕೊಂಡು ಬಂದಾಗ ಈ ಎತ್ತುಗಳನ್ನು ನೀವು ತಗೋಬೇಕು ಅಂತ ಹೋದಾಗ ಈ ಸುಳಿ ಸುದ್ದ ಎಲ್ಲ ನಿಮ್ಮ ಆಲ್ರೆಡಿ ನೀವು ಕಲ್ತಿರ್ತೀರ, ಹಳೆ ಕಾಲದವರು. ಸ್ವಲ್ಪ ಅನುಭವ ಐತೆ. ಹಾಂ, ಇದ್ರೂ ಹಿರಿಕರು ಇರ್ತಾರಲ್ಲ ಜೊತೆಲಿ ಈಗಲೂ ಕರ್ಕೊಂಡು ಹೋಗ್ತೀರಾ. ಈಗ ಈ ಕಲೆನ ನೀವೇನಾದರೂ ನೀವೇ ಸೀಮಿತವಾಗಿ ಮಾಡಿಕೊಂಡು ಸ್ಟಾಪ್ ಮಾಡ್ತೀರಾ ಅಥವಾ ಮಕ್ಳಿಗೂ ಆಲ್ರೆಡಿ ಹಿಡಿಸ್ಬಿಟ್ಟಿದ್ದೀರಾ ಹುಚ್ಚು? ನಮಗಿಂತನೂ ಮಕ್ಕಳಿಗೆ ಆಸಕ್ತಿ ಜಾಸ್ತಿ ಬಂದ್ಬಿಟ್ಟೈತೆ. ಮಕ್ಕಳಿಗೆ ಆಸಕ್ತಿ ಜಾಸ್ತಿ. ಓಕೆ, ಡಿಗ್ರಿ ಮಾಡಿ ಉದ್ಯೋಗ ಮಾಡೋದಕ್ಕಿಂತ ಹೆಚ್ಚಾಗಿ ಇದ್ರ ಮೇಲೆ ಪ್ರೀತಿ ಜಾಸ್ತಿ. ಇದ್ರ ಮೇಲೆ ಪ್ರೀತಿ ಜಾಸ್ತಿ. ಓಕೆ, ಇವಾಗ ಮಕ್ಕಳು ಏನು ಕೆಲಸ ಮಾಡೋದು? ಮಗ ಡೈರಿಯಲ್ಲಿ ಸೆಕ್ರೆಟರಿ ಕೆಲಸ ಮಾಡ್ತಾವೆ. ಏನೋ ಒಟ್ಟಿನಲ್ಲಿ ಒಂದು ಉದ್ಯೋಗ ಅಂತ ಇದೆ, ಉದ್ಯೋಗ ಅಂತ ಐತಿ. ಇದ್ರೂ ಇದು ಬೇಕು, ಇದು 24 ಗಂಟೆ ಅವ್ನ ಜೊತೆಗೆ ಇರಬೇಕು ಆ ಥರ. ಓಕೆ, ಈಗ ಇವು ನೀವು ಎಲ್ಲಿಂದ ಪರ್ಚೇಸ್ ಮಾಡಿದ್ದು? ಈಗ ಮುಡುಕ್ತೋರೆಯಿಂದ. ಮುಡುಕ್ತೋರಲ್ಲಿ ಪರ್ಚೇಸ್ ಮಾಡಿದ್ರಿ. ಮುಡುಕ್ತೋರಲ್ಲಿ ನಿಮ್ಗೆ ಏನು ಬೆಲೆ ಬಿದ್ದಿದ್ದು? ಈಗ ಅಲ್ಲಿ 3 ಲಕ್ಷ ಕಡಿಮೆ ಆಗಿದೆ, ನೀವು ನಿಜ ಹೇಳಿ. ಕರೆಕ್ಟಾಗಿ ಅಲ್ಲ, 3 ಲಕ್ಷ ನಮಗೆ ಅಲ್ಲಿ ಬಿದ್ದಿದ್ದು. ಹಾಂ, ಅಲ್ಲಾಗಿದ್ವಾ ಅವಾಗ? ಇಲ್ಲ, ಒಂದು ಅಲ್ಲಾಗಿ, ಒಂದಲ್ಲಾಗಿತ್ತು. ಇವಾಗ ಎಷ್ಟಲ್ಲವೇ ಅಲ್ಲಿ ಕೆಲವು ತೋರಿಸಿ. ನೋಡ್ತಾ ಇರ್ಬೋದು ಸ್ನೇಹಿತರೆ ನಾವು. ಹಾಂ, ಕರೆಕ್ಟ್ ಎರಡಲ್ಲು ಇದು ಗೌಡ್ರೆ. ಓ, ಇದು ಇವಾಗ ಹುಡ್ತಾದೆ ಬಿಡಿ, ಅಲ್ಲೇ ಈಗ ಹುಡ್ತಾದೆ. ಓಕೆ, ಅಂದರೆ ಮುಂಚಿತವಾಗಿ ಅದಾಗಿತ್ತು, ಇದು ಈಗ ಆಗಿದೆ. ಈಗ ಅಲ್ಲಿಂದ ನೀವು ತೊಗೊಂಬಂದ್ರಿ 3 ಲಕ್ಷ. ಪ್ರತಿ ವರ್ಷದ ಬೆಲೆಗೂ ಈಗಿನ ಬೆಲೆಗೂ ಕಂಪೇರ್ ಮಾಡ್ತಾ ಹೋದಾಗ ಈ ಬೆಲೆ ಜಾಸ್ತಿ ಆದವು ಅಂತ ನಿಮ್ಗೆ ಅನಿಸಿಲ್ವಾ? ಅದೇ ಅಂತ ಅನಿಸ್ತದೆ. ಮೊದಲಿಗೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಓಕೆ, ಓಕೆ, ವ್ಯತ್ಯಾಸ ಇದೆ. ಈಗ ಈ ಹುಚ್ಚನ್ನು ನಿಮಗೆ ಮತ್ತೆ ಮರುಕಳಿಸಿ ಬರೋ ಥರ ಮಾಡಿದ್ದು ನಿಮ್ಮ ಸ್ನೇಹಿತರಲ್ಲಿ ಯಾರು? ನಮ್ಮ ಸ್ನೇಹಿತರಿಗೆ ನಮ್ಮ ಹಿರಿಯರು, ನಮ್ಮದು ಅವರೇ. ಹಾಂ, ಚಂದ್ರಪ್ಪ ಅಂತೇಳಿ. ಹಾಂ, ಅವರು ನಾವೆಲ್ಲ ಮರ್ತಿದ್ರು ಅವರು ಹಿರಿಯರೊಬ್ರು ನಮ್ಮನ್ನ ಎಳ್ಕೊಂಡು ಬಂದ್ಬಿಟ್ರು ಜೊತೆಯಲ್ಲಿ. ಹಾಂ, ಬನ್ನಿ ಹೋಗೋಣ, ಬನ್ನಿ. ಬರ್ರಿ ಒಟ್ಟಿನಲ್ಲಿ ಅವ್ರ ಕೈಲಿ ಮೇಯ್ಸೋಕ್ಕಾಗಲಿಲ್ಲ ಅಂದರು, ಮಾಡೋಕ್ಕಾಗಲಿಲ್ಲ ಅಂದರು. ಈಗೂ 2 ಜೊತೆ ಮಾಡಿದ್ರು. ಒಟ್ಟಿನಲ್ಲಿ ನಾನು ಅವ್ರಿಗೆ ಒಂದು 80 ವರ್ಷ ವಯಸ್ಸು. 80 ವರ್ಷ. ಎರಡು ಜೊತೆ, ಒಂದು ಜೊತೆ ಹಸು, ಒಂದು ಜೊತೆ ಕರು ಮರಿ. ಇವತ್ತಿಗೂ ಇವತ್ತು ಅಲ್ಲ, ಯಾಕೆಂದರೆ ನೀವು ಈ ಸಿಟಿ ಒಳಗಡೆ ಅಣ್ಣ ಇದರಲ್ಲಿ ಏನಾರು ವ್ಯವಸಾಯ ಏನಾರು ಮಾಡ್ತೀರಾ ನೀವು? ವ್ಯವಸಾಯ ಮಾಡ್ತೀರಿ, ಗಾಡಿ ಪಾಡಿ ಎಲ್ಲ. ಅದಕ್ಕೋಸ್ಕರನೇ ಗಾಡಿಯಲ್ಲಿ ಬೇರೆ ತಂದೆ, ಒಂದಲ್ಲ 3 ಗಾಡಿ ತಗೊಂಡಿದ್ದೀನಿ. ಬಾ 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 ಅಂದರೆ ಗಾಡಿನೂ ಕೂಡ ನೀವು ಇದರಲ್ಲಿ ಕೆಲಸ ಮಾಡ್ತೀರಾ. ಅಂದರೆ ಈಗ ನೀವು ಅಂದರೆ ಉಳುಮೆ ಕೆಲಸ ಎಲ್ಲ ನೀವು 90% ಇದರಲ್ಲೇ ಮಾಡೋದು. ಓಕೆ ಅಣ್ಣ, ಈಗ ಯಾರಾದರೂ ಬಂದು ಕೇಳಿಕೊಂಡು ಇವನ್ನ ಕೊಡಿ ಅಂದರೆ ಕೊಡ್ತೀರಾ ನೀವು? ನಿಮ್ಮ ಮೊಬೈಲ್ ನಂಬರು? ಈಗ ಅವ್ರ ಆಸಕ್ತಿ ಪಟ್ಟಾಗ ನಾವು ಅದನ್ನು ಇಲ್ಲ, ನಾನು ಯಾರ ಮನೆಯಾದರೂ ಬಸವಣ್ಣ ಬೆಳಿಬೇಕು, ಮನೆಯಲ್ಲಿ ಸಂತೋಷ ಇರಬೇಕಷ್ಟೇ, ಆ ಥರ. ಓಕೆ, ನಿಮ್ಮ ಮೊಬೈಲ್ ನಂಬರು? 988 60 76 479. ನೋಡಿ ಸ್ನೇಹಿತರೆ, ಹಾಗೆ ಇಲ್ಲಿ ಬನ್ನಿ, ನಮ್ಮ ಬಡವ್ರನ್ನ ಮಾತಾಡ್ಸೋಣ. ಹಂಗೇನು ಇನ್ನೊಬ್ರವ್ರೆ
ನೋಡಿ ಸ್ನೇಹಿತರೆ, ಇವರು ನಮ್ಮ ಹಳ್ಳಿಕಾರ್ ರಾಮೇಗೌಡರು ಅಂತ ಹೊಸಹಳ್ಳಿಯವರು. ಇವರು ಒಂಥರ ಹೆಂಗೆ ಅಂದರೆ ಇಲ್ಲಿ ಈ ಸುತ್ತಮುತ್ತ ಯಲಹಂಕ ತಾಲೂಕಿಗೆ ಇವರೇ ಒಂಥರ ಕಮಿಷನರ್ ಇದ್ದಂಗೆ ಎತ್ತು ಕರಿನಲ್ಲಿ. ಯಾಕೆ ಅಂದರೆ ಫೋನ್ ಹಾಕೋದು ಎಷ್ಟು ಗಂಟೆಯಲ್ಲಿ ಅಂದರೆ ರಾತ್ರಿ 12 ಗಂಟೆ 12:30 ಫೋನು. ಲೋಕೇಶ್ ಅವರೇ ಹಿಂಗೆ ಹೋಗಬೇಕು, ಎಲ್ಲಾರ ಇರಲಿ ಹೋಗ ನಡ್ರಿ. ಈ ಥರ ಬೆಳಗ್ಗೆನೇ ಕಾರ್ಯಕ್ಕೆ ಬಂದ್ಬಿಡ್ತಾರೆ ನೋಡಿ. ಹಿಂಗೆ ಇವರ ಒಂದು ದಿನಚರಿ. ಗೌಡ್ರೆ, ಈಗ ನೀವು ಅಲ್ಲಿ ಮನೆ ಹತ್ರ ಎಷ್ಟು ಜೊತೆ ಇವೆ ನಿಮ್ಮವು? ಈಗ ನಮ್ದು ಒಂದು ಜೊತೆ ಹಸುಗಳಿದಾವೆ, ಕಟ್ಸ್ಗಳು. ಕರ ಹಾಕ್ತಾ? ಕರ ಹಾಕಿದೆ, ಕರ ಹಾಕಿದೆ ಈಗ ಹೊರ್ಗರ. ಹಂಗಾರೆ ಡಬಲ್ ಲಾಟ್ರಿ ಸತಿ. ಹಾಂ, ಅದಕ್ಕೆ ನೀವೇ ಜೊತೆ ಹಾಕ್ಕೊಡ್ಬೇಕು. ಹಾಕೋಣ. ಈಗ ಗೌಡ್ರೆ, ಈಗ ನೀವು ನಿಮ್ಮ ತಲೆಗೆ ಇದನ್ನು ಸ್ಟಾಪ್ ಮಾಡ್ಕೊಳ್ಳೋದು ಬಿಟ್ಟು ಯಾಕೆ ಮಕ್ಳುಗಳಿಗೆಲ್ಲ ಇದನ್ನು? ಅಯ್ಯೋ, ನಮ್ಗಿಂತ ಹೆಚ್ಚಾಗಿ ಮಕ್ಕಳು ಇದು ಮಾಡ್ತಾರೆ. ನಿಮ್ಗೆ ಕರ ಹಾಕಿರೋದ್ರನ್ನ ಕೆಲ್ಸದಿಂದ ಬರ್ತಾ ಇದ್ದಂಗೆ ನನ್ನ ಚಿಕ್ಕ ಮಗ ಅದೆಷ್ಟು ಉಜ್ಜಾಡ್ತಾನೋ ಎಷ್ಟು ಮುದ್ದಾಡ್ತಾನೋ ಅಷ್ಟು ಇದು ಮಾಡ್ತಾನೆ. ಅಂದರೆ ದನಗಳ ಮೇಲೆ ಆ ಥರ ಪ್ರೀತಿ ಇದೆ. ಓಕೆ. ನೀವು ಈ ಫೀಲ್ಡ್ಗೆ ಬರೋಕ್ಕೆ ನಿಮಗೆ ಮಾರ್ಗದರ್ಶನ ಯಾರು ಜಾಸ್ತಿ? ನಮ್ಮೂರಾಗ ಚಂದ್ರಪ್ಪ ಅಂತ ಇದ್ದಾರೆ, ಚಂದ್ರಪ್ಪ ಅವರು ಇದು ಮಾಡ್ತಾರೆ. ಓಕೆ. ಈ ಸುಳಿ ಸುದ್ದಿಗಳ ಬಗ್ಗೆ ಎಲ್ಲ ನಿಮಗೆ ನೋಡಕ್ಕೆ ಬರುತ್ತೆ? ಇಲ್ಲ, ಚಂದ್ರಪ್ಪ ಅನ್ನೋರು ಇದ್ದಾರೆ, ಇನ್ನು ಸ್ನೇಹಿತರು ಅಳುಬರು ಇದ್ದಾರೆ. ಅಂದರೆ ನಿಮಗೂ ಬರುತ್ತೆ, ಆದರೂ ಅವ್ರನ್ನ ಜೊತೆಯಲ್ಲಿ ಒಂದು ಮಾರ್ಗದರ್ಶನ ತಗೋತೀರಾ, ಅನುಭವ ಜಾಸ್ತಿ ತಗೊಂತೀರಾ. ಓಕೆ. ಇವಾಗ ನೀವು ಈ ಸಿಟಿ ಒಳಗಡೆ ಇದ್ದಾಗ ಈ ವಾಕಿಂಗ್ ಬಿಡೋಕ್ಕಾಗಲಿ ಇನ್ನೊಂದಕ್ಕಾಗಲಿ ಯಾವುದೇ ತೊಂದರೆ ಆಗಲ್ವಾ? ಏನು ತೊಂದರೆ ಇಲ್ಲ. ಗಾಡಿ ಗಿಡಿ ಹೊಡೆಯೋದಕ್ಕೆ ಯಾವುದಕ್ಕೂ ಏನು ತೊಂದರೆಗಳಿಲ್ಲ ಅಂದರೆ? ಯಾಕೆಂದರೆ ಇಲ್ಲೆಲ್ಲ ಸಿಟಿ ಆಗಿರೋದ್ರಿಂದ ಇಲ್ಲೂ ಜಮೀನು ಏನಾರು ಅಕ್ವೈರ್ ಆಗಿದೆಯಾ? ಆಗಿದೆ. ಎಲ್ಲ ಒಂದು ಅಷ್ಟು ಇನ್ನೂ ಖಾಲಿ ಜಾಗಗಳಿದಾವೆ, ಉಳಿಸ್ಕೊಂಡಿದ್ದೀರಾ? ಅಂದರೆ ಏನಂದರೆ ರೈತರು ನಿಮ್ಗೆ ಇಷ್ಟ ಇದ್ದರೆ ಕೊಡ್ಬೋದು, ಇಲ್ಲ ಅಂದ್ರೆ ಇಲ್ಲ ಅನ್ನೋ ಲೆಕ್ಕಾಚಾರ. ಓಕೆ. ನೋಡಿ ಸ್ನೇಹಿತರೆ, ಅದಕ್ಕೆ ಹೇಳೋದು, ರೈತರು ಇವತ್ತು ಯಾರೋ ಹೇಳಿದ್ರು ಸರ್ಕಾರದವರು ಅಂತ ಅಂದ್ಬಿಟ್ಟು ಭೂಮಿಗಳನ್ನ ಯಾಕೆ ಜನ ಕೊಡಬಾರ್ದು ಅಂತಂದರೆ, ನೋಡಿ ಇದಕ್ಕೆ ಇವತ್ತು ನಮ್ಮ ಗೌಡ್ರು ಒಂದು ಮಾತು ಹೇಳಿದ್ರು. ಏನು ಹೇಳಲಿ, ಎಲ್ಲೋ ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೀವಿ ಅಂತ. ಆ ಉಳಿಸ್ಕೊಂಡಿರೋದಕ್ಕೆ ಪ್ರತಿಫಲನೇ ಇವತ್ತು ನಮ್ಮ ಈ ನಾಟಿ ದನ, ನಾಟಿ ಎತ್ತು, ಏನು ಹಳ್ಳಿಕಾರ್ ಎತ್ತು ಅಂತೀವೋ, ಇದು ನಮಗೆ ಒಂದು ಖುಷಿ ತರೋದು. ನೋಡ್ರೆ, ಈಗ ನಾವು ಎತ್ತುಗಳನ್ನು ಕಟ್ಕೊಂಡು ಹೋಗ್ತಾ ಇದ್ದೀರಾ, ಇವಕ್ಕೆಲ್ಲ ಯಾವ ಥರ ತಿಂಡಿ ಮೇಂಟೆನೆನ್ಸ್ ಮಾಡ್ತಾಯಿದ್ದೀರಾ ನೀವುಗಳು? ಮಾಮೂಲಿ ಬೂಸ, ಒಟ್ಟು ಬೂಸ, ಜೋಳ, ಇಂಡಿ ಇದೆಲ್ಲ ಮಾಮೂಲಿ ಎಲ್ಲ ಹಾಕ್ತೀರಾ? ಹಾಲು ಮೊಟ್ಟೆ ಆ ಥರ ಎಲ್ಲ ಏನಾರ ಕೊಡ್ತೀರಾ? ಯಾಕೆಂದರೆ ಕೆಲವ್ರು ಹೇಳ್ತಾರೆ ಜಾತ್ರೆ ಟೈಮ್ಗಳು ಬಂದಾಗ ಓವರಾಗಿ ಕೊಡ್ತೀವಿ ನಾವು, ಅದು ಮಾಡ್ತೀವಿ. ಹಾಂ, ಅವರು ಎನಿ ಟೈಮು ಕೊಡ್ತಾರೆ. ಎನಿ ಟೈಮು ಮಾತು ಅವ್ರ ಮನೆಗೆ ಹಾಲಿಲ್ಲ ಅಂದ್ರೆ ಕೊಂಡ್ಕೊಂಬಂದಾದ್ರೂ ಕೊಡ್ತಾರೆ, ಅವರು ಕೊಂಡ್ಕೊಂಬಂದು ಕೊಡ್ತಾರೆ. ಓಕೆ. ಆಗ ಒಂದು ವೇಳೆ ಗೌಡ್ರೆ, ನಿಮ್ಮನ್ನು ಯಾರಾದರೂ ನಮ್ಮ ವೀಕ್ಷಕರಲ್ಲಿ ಯಾರಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಎತ್ತು ಕರ ಸಣ್ಣವು ಕರುಗಳು ಕೊಡಿಸ್ತೀರಾ ನೀವು? ಕೊಡಿಸ್ತೀರಾ? ಹುಟ್ಟಿರೋ ರೈತರ ಮನೆಯಲ್ಲಿ ನೀವು ಕೊಡಿಸ್ತೀರಾ? ಏನು ತೊಂದರೆ ಏನಿಲ್ಲ. ಓಕೆ. ನಿಮ್ಮ ಮೊಬೈಲ್ ನಂಬರ್ ಹೇಳಿ. 988 02 59 468. ನೋಡಿ, ಇದು ನಮ್ಮ ಗೌಡ್ರದು ಯತ್ನ. ಇನ್ನೊಂದು ಸತಿ ಕೂಡ ವಾಕಿಂಗ್ ಬಿಡಿಸಿರ್ತೀನಿ. ಯಾಕೆ ಅಂತಂದರೆ ಎಲ್ಲರೂ ಕೇಳ್ತಾ ಇರ್ತಾರೆ, ಅಣ್ಣ ನೀವು ಎತ್ಕೊಳ್ಳಿ ವಾಕಿಂಗ್ ಬಿಟ್ಬಿಟ್ಟೆ ಯಾಕ್ರಿ ಅಥವಾ ಅಂತ. ನೋಡಿ, ಈ ಬಲಗಡೆ ಇರ್ತಕ್ಕಂಥ ನೋಡಿ ಕೊಮ್ಮಾಡಿದ್ದೀನಲ್ಲ ನಾನು ಎತ್ತು, ಈ ಎತ್ತಿಗೆ ಇಲ್ಲೇ ತೋರಿಸಿ ನೋಡಿ. ಆಮೇಲೆ ಯಾರು ಇದು ಮಾಡ್ಕೋಬೇಡಿ. ಬಲಗಡೆ ಈ ಮಾರ್ಕ್ ಇದೆಯಲ್ಲ, ಇದು ಬಂದು ನೋಡಿ ಇಲ್ಲಿದೆ ನೋಡಿ, ಇಲ್ಲಿ ಎರಡು ಕಡೆ ಈ ಗಂಟ್ರೋಗ ಆಗಿತ್ತಲ್ಲ, ಆವಾಗ ಓಪನ್ ಆಗಿರೋದು ಉದ್ದುದ್ದ. ನೋಡಿ, ಈ ಕಡೆ ನೊಣ ಕಚ್ಚಿದೆ. ಯಾವುದೇ ರೀತಿಯಾದ ಇದರಲ್ಲಿ ಯಾವುದೇ ತಪ್ಪನ ಸುಳಿ, ಗುಂಡಿಗೆ ಸುಳಿ ಆಗಲಿ ಯಾವುದೂ ಇಲ್ಲ. ಆ ಕಡೆ ಎತ್ತಲ್ಲೂ ಅಷ್ಟೇ ಯಾವುದೇ ಒಂದು ತಪ್ಪನ ಸುಳಿ ಯಾವ ಭಾಗದಲ್ಲಾಗಲಿ, ಬಲ್ಚರಿಕಾಗಲಿ ಇನ್ನೊಂದು ಕಡೆ ಆಗಲಿಲ್ಲ. ಹಣೆ ಮೇಲೆ ಇರ್ತಕ್ಕಂಥ ಸುಳಿ ಕ್ಲಿಯರ್ ಆಗಿದೆ. ಅದು ಬಿಟ್ಟರೆ ನೊಗ್ಬಟ್ಕದ ವಿಚಾರಕ್ಕೆ ಅಂತ ಬಂದಾಗ ಅದರಲ್ಲೂ ಅಷ್ಟೇನೇ ಯಾವುದೇ ನೊಗ್ಬಟ್ಕ ಇಲ್ಲ, ಇದರಲ್ಲೂ ಅಷ್ಟೇ ಯಾವುದೇ ನೊಗ್ಬಟ್ಕ ಇಲ್ಲ. ಸರಿ ಸುಳಿ ಬೆನ್ನಿನ ಮೇಲೆ ಇರ್ತಕ್ಕಂಥ ಸುಳಿನೂ ಅಷ್ಟೇನೇ ಇದಕ್ಕೂ ಕ್ಲಿಯರ್ ಆಗಿದೆ. ಅದೇ ರೀತಿಲಿ ಕಣ್ಕಾಲು ಸುಳಿ ಆಗ್ಬೋದು, ಯಾವುದೇ ತಪ್ಪನ ಸುಳಿ ಆಗಲಿ, ಪರಕ್ ಸುಳಿ ಜಾಗದ ಸುಳಿಗಳಾಗಲಿ ಯಾವುದು ತಪ್ಪನ ಸುಳಿ ಇಲ್ಲ. ಹಂಗಾಗಿ ಎರಡಲ್ಲವೇ ಇದಕ್ಕೆ ಹಿಂದೆಗಡಿಕಿದೆ ಸುಳಿ. ಇಲ್ಲಿ ಇರಬೇಕಾದಂಥ ಇದ್ರ ಸುಳಿ ಇಲ್ಲ, ಯಾವುದೋ ಮಾಮೂಲಿ ಸರಿ ಸುಳಿ ಇಲ್ಲಿರ್ತಿತ್ತು. ಅದೇನಾಗಿದೆ, ಇಲ್ಲಿಗೆ ಬಂದಿದೆ. ಇಲ್ಲಿಗೆ ಬಂದಾಗ ಇಲ್ಲಿ ಎರಡು ಕಡೆ ಇದ್ದಿದ್ರೆ ಅದು ದವಣ ಸುಳಿ ಆಯ್ತಿತ್ತು. ಇಲ್ಲಿ ಸುಳಿ ಇಲ್ಲದೆ ಇರೋದ್ರಿಂದ ಇಲ್ಲಿ ಸುಳಿ ಇದ್ದರೆ ಈ ಕೀಲಿಂದ ಅರ್ಧ ಅಡಿಗೆ ಮಡಗ್ತೀವಿ. ಅರ್ಧ ಅಡಿಗಿನ್ನ ಜಾಸ್ತಿ ಪಾಸ್ ಆಯಿತು ಅಂದರೆ ಅದು ಸರಿ ಸುಳಿ ಲೆಕ್ಕಕ್ಕೆ, ದವಣ ಸುಳಿ ಲೆಕ್ಕಕ್ಕೆ ಬರೋಲ್ಲ ಅದು. ಇವಾಗ ಇದು ಇರೋದು ಪ್ರೆಸೆಂಟು ಸರಿ ಸುಳಿ ಲೆಕ್ಕಾಚಾರದಲ್ಲಿ. ಎತ್ತುಗಳು ಎಲ್ಲ ಕೆಲಸಗಳನ್ನ ಮಾಡಿವೆ. ಯಾರಾದರೂ ಬಂದರೂ ಕೂಡ ಅವರು ಕೊಡ್ತಾರೆ ಸಂತೋಷವಾಗಿ, ಯಾವುದೇ ರೀತಿಯ ತೊಂದರೆ ಇಲ್ಲ. ಗೌಡ್ರೆ, ಹಾಗೆ ಮುಂದಕ್ಕೆ ಬಿಟ್ಟು ಹಂಗೆ ಒಂದು ರೌಂಡ್ ವಾಕ್ ಬನ್ನಿ ಗೌಡ್ರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಒಂದೇ ಅಂಡು ಕುಂಡಿ, ಒಂದೇ ಮಾಂಸ. ಒಂದು ಹೋಗಿದ್ದು ಬನ್ನಿ ಗೌಡ್ರೆ, ನೋಡ್ತಾ ಇರ್ಬೋದು.
ಏನಕ್ಕೆ ಕಾಲುಗಳು ತೋರಿಸ್ತೀವಿ ಅಂತಂದರೆ ಅದೇ ಕಾರಣಕ್ಕೆ ಎಲ್ಲರೂ ಕೇಳೋದು ಅದನ್ನೇ ಮೇಯ್ನು. ಓಕೆ, ಅಲ್ಲಿಗೆ ಹೋಗಿ ಬನ್ನಿ ಗೌಡ್ರೆ. ಇನ್ನು ಗೌಡ್ರು ನಾಷ್ಟ ಮಾಡಿಲ್ಲ, ಅದಕ್ಕೆ. ಓಕೆ, ಥ್ಯಾಂಕ್ಸ್ ಗೌಡ್ರೆ, ನಿಮ್ಮನ್ನು ಭೇಟಿ ಮಾಡಿದ್ದು ತುಂಬ ಖುಷಿ ಆಯಿತು. ಯಾಕೆಂದರೆ ಇವತ್ತಿನ ಯುವ ಪೀಳಿಗೆಗೆ ಅದು ಮಾರ್ಗದರ್ಶನ ಆಗುತ್ತೆ ನೀವು ಹೇಳಿರೋ ಮಾತು. ಓಕೆ, ಇರಲಿ ಸಾಕು.